ಇಲ್ಲ ತಾಲೂಕು ಉಪಾಧ್ಯಕ್ಷ KRS ಪಾರ್ಟಿ ಹಾಸನ. ನಾವು ಇವತ್ತು PWD ಕಚೇರಿ ಮುಂದೆ ಧರಣಿ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ನಾವು ಮನವಿ ಕೊಟ್ಟು 10 ದಿನಗಳಾಗಿದೆ ಚೀಫ್ ಇಂಜಿನಿಯರ್ ಅವ್ರಿಗೆ. ಅವರು ಈ ಸುತ್ತಮುತ್ತ ಇರೋವಂಥ ರೋಡ್ ಹಂಪ್ಸು ನಿರ್ವಹಣೆಗೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಸರ್ಕಾರದಿಂದ. ಆ ಕೋಟ್ಯಾಂತರ ರೂಪಾಯಿ ಹಣ ಪೋಲ್ ಮಾಡ್ತಾಯಿದ್ದಾರೆ ಹೊರತು ಒಂದು ಸುಸೂತ್ರವಾದಂಥ ಕೆಲಸ ಕಾರ್ಯಗಳು ನಡೆಸ್ತಾ ಇಲ್ಲ ಇವ್ರುಗಳು. ಇವ್ರು ಯಾಕೆ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಧಿಕಾರಿ ವರ್ಗದಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಮೊನ್ನೆ ಹುಡುಗಿ ಪ್ರಿಯಾಂಕಾ ಅಂತ ಒಂದು ಹುಡುಗಿ ಹಂಪ್ಸ್ ನೆಗೆದು ಬುಲೆಟ್ ಬೈಕಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿದೆ. ಇದು ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹುಡುಗಿನ ಕೊಲೆ ಮಾಡ್ದಂಗೆ ಬಿಟ್ಟರೆ ಬೇರೆಯವ್ರ ಕೆಲಸ ರೀತಿಯಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಎಲ್ಲ ಇಡೀ ಹಾಸನದಲ್ಲಿ ಎಲ್ಲೆಲ್ಲಿದೆ ಹಂಪ್ಸ್ಗಳು, ರೋಡ್ ಹಂಪ್ಸು, ಅವಕ್ಕೆ ಝೀಬ್ರಾ ಪಟ್ಟಿ ಮಾಡಬೇಕು, ರಿಫ್ಲೆಕ್ಟರ್ ಲೈಟ್ ಅಳವಡಿಸ್ಬೇಕು ಮತ್ತು ನಾಮಫಲಕ ಅಳವಡಿಸ್ಬೇಕು. ಜೊತೆಗೆ ನಿರ್ವಹಣೆ ಮಾಡಬೇಕು. ಪ್ರತಿ ವರ್ಷ ಅದಕ್ಕೆ ಬಣ್ಣ ಬಳಿಯುವಂಥ ನಿರ್ವಹಣೆ, ಲೈಟು, ರಿಫ್ಲೆಕ್ಟ್ರು ಇವನ್ನೆಲ್ಲ ಮಾಡಬೇಕು. ಏನು ಮಾಡ್ತಿದ್ದಾರೆ ಇವರು? ಜಿಲ್ಲಾಡಳಿತ ಏನು ಕಣ್ಮುಚ್ಚಿ ಕೊಡ್ತಿದ್ಯಾ? ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ವ ಜಿಲ್ಲಾಡಳಿತಕ್ಕೆ? ನಾವು KRS ಪಾರ್ಟಿಯವರೇ ಇವ್ರನ್ನ ಪ್ರಶ್ನೆ ಮಾಡಬೇಕು ಅನ್ನೋದು ಇದೆ. ಇವ್ರ ಕೆಲಸ ಕಾರ್ಯನ ಇವ್ರು ಮಾಡಬೇಕು, ಇಲ್ಲ ನಾವು ಒಂದು ಇವ್ರನ್ನ ಎಚ್ಚರಿಸ್ಬೇಕಾ? ಆ ಥರ ಎಚ್ಚರಿಸೋ ರೀತಿ ನಿದ್ದೆ ಮಾಡ್ತಿದ್ದಾರೆ ಅಂದರೆ ಈ ಅಧಿಕಾರಿಗಳೇ ಧಿಕ್ಕಾರಕ್ಕೆ ಹೋಗ್ತಾರೆ. ನೀವು ಸನ್ಮಾನ ಮಾಡೋಕ್ಕಾಗತ್ತಾ? ಇವ್ರು ಮಾಡ್ತಿರೋದು ಹಣನ ಲೂಟಿ ಮಾಡೋಕೆ ಬಂದಿದ್ದಾರಾ? ಈ ಐಷಾರಾಮಿ ಬಂಗ್ಲೆ ಕಟ್ಕೊಟ್ಟಿರೋದೇನಕ್ಕೆ ಅವರಿಗೆ? ಐಷಾರಾಮಿ ಕಾರ್ಗಳು ಕೊಟ್ಟಿರೋದೇನಕ್ಕೆ? ಐಷಾರಾಮಿ ಸಂಬಳ ಕೊಡ್ತಿರೋದೇನಕ್ಕೆ ಅವರಿಗೆ? ಜನರ ಸಾರ್ವಜನಿಕರ ಕುಂದು ಕೊರತೆ ನಿರ್ವಹಣೆ ಮಾಡಬೇಕು ಅಂತ ಇವ್ರು ಮಾಡ್ತಿರೋದೇನು ಕೆಲಸ? ಬನ್ನಿ ಇಲ್ಲೇ ತೋರಿಸ್ತೀನಿ. ಇಲ್ಲೇ ಜಿಲ್ಲಾಧಿಕಾರಿ ಪತ್ರಿಕಾ ಭವನ, ವಾರ್ತಾಭವನ ಪಕ್ಕದಲ್ಲಿ ಎಲ್ಲರೂ ಒಂದು ಹಂಪ್ಸ್ ಇದೆಯಾ, ಒಂದು ಲೈಟಿಂಗ್ ಇದೆಯಾ, ಒಂದು ಝೀಬ್ರಾ ಪಟ್ಟಿ ಇದೆಯಾ? ಬನ್ನಿ ಮಾಡಿ. ಎಷ್ಟು ವರ್ಷ ಇದೆ ಅಂತ ತೋರಿಸಿ ಬನ್ನಿ. ಪ್ರತಿಯೊಂದು ಕಡೆ ಝೀಬ್ರಾ ಪಟ್ಟಿ ಬರೀಬೇಕು. ಕೂಡಲೇ ಇದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಡು, ಅಧಿಕಾರಿಗಳಿಗೆ ತರಟೆ ತಗೊಂಡು, ಜೊತೆಗೆ ಹಾಸನ ಉಸ್ತುವಾರಿ ಸಚಿವರಿಗೆ ಹೇಳ್ತಾ ಇದ್ದೀವಿ, ಹಾಸನ MLAವ್ರಿಗೂ ಹೇಳ್ತಾ ಇದ್ದೀವಿ, ಕಣ್ಣು ಮುಚ್ಚಿ ಕೂತ್ಕೊಬೇಡಿ. ನಿಮ್ಮ ಕೆಲಸಗಳು ಅಂತ ಇದು ಸಾರ್ವಜನಿಕ ಕೆಲಸ ಮಾಡಿ. ಸಾರ್ವಜನಿಕ ಕೆಲಸನ ಸುಮ್ಮನೆ ನಾಯಕರಾದ್ರೆ ಆಗಲ್ಲ. ಮುಂದೆ ನಿಂತು ಸಾರ್ವಜನಿಕ ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಆದ್ದರಿಂದ ಸರ್ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ.